ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್, ಸ್ಟೇಟ್ ಎಲ್ ಬಿ ಆರ್ ವಾಜಪೇಯಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಬ್ಯಾಂಗ್ಳೂರು. ಫ್ರೆಂಡ್ಸ್, ಕಾಲೇಜ್ ಸಿಕ್ಕಾಯಿತು, ಮೆಡಿಕಲ್ ಕಾಲೇಜು. ಇವಾಗ ಜಾಯ್ನ್ ಆಗೋಕ್ಕೂ ಮುಂಚೆ ನಿಮ್ಮ ತಲೆಯಲ್ಲಿ ಕಾಡ್ತಿರೋಂಥ ಕ್ವಶನ್ಸ್ ಬಂದು, ಈ ಮೆಡಿಕಲ್ ಕಾಲೇಜ್ಗೆ ಹೋಗೋಕ್ಕೂ ಮುಂಚೆ ಏನೆಲ್ಲ ತೊಗೋಬೇಕು ಮತ್ತು ಬುಕ್ಸ್ ತೊಗೋಬೇಕಾ? ಮೇಯ್ನ್ ಕ್ವಶನ್ ಬಂದು ಬುಕ್ಸ್ ಬಗ್ಗೆ ತುಂಬ ಜನ ಕಮೆಂಟ್ ಮಾಡಿನೂ ಕೇಳ್ತಿದ್ದೀರಾ. ಸೊ ಫಸ್ಟು ಬುಕ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ಏನೇನು ಥಿಂಗ್ಸ್ ತೊಗೋಬೇಕು ಬರೋಕ್ಕೂ ಮುಂಚೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಬುಕ್ಸ್ಗಳ ಬಗ್ಗೆ ಹೇಳೋದಾದರೆ, ಫಸ್ಟು ನಮ್ಮ ಟೀಚರ್ಸ್ ನಮಗೆ ನಾವು ಬಂದಾಗ ಏನು ಹೇಳ್ತಿದ್ರು ಅನ್ನೋದೇ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟು ಲೈಬ್ರರಿಗೆ ಹೋಗಬೇಕು. ಬರೋಕ್ಕೂ ಮುಂಚೆ ಅಂತೂ ಬುಕ್ಸ್ ತೊಗೊಳಕ್ಕೆ ಹೋಗಬೇಡಿ. ಕಾಲೇಜಿಗೆ ಎಂಟರ್ ಆಗೋಕ್ಕೂ ಮುಂಚೆ ನೀವು ಯಾವ ಬುಕ್ಸ್ ತೊಗೊಂಡ್ರೋ ಅದು ವೇಸ್ಟ್ ಆಗುತ್ತೆ. ಸೀರಿಯಸ್ಸಾಗಿ ಹೇಳ್ತಿರೋದು. ಮತ್ತು ಇನ್ನೊಂದು ಹೇಳಾ, ಪ್ರತಿಯೊಂದು ಕಾಲೇಜಸ್ಸಲ್ಲೂ ಎಂಟರ್ ಆಗೋಕ್ಕೂ ಮುಂಚೆ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಕಾಲೇಜಲ್ಲಿ. ಲೈಕ್ ಈಗ SC/ST ಅವ್ರಿಗೆ ಫ್ರೀ ಬುಕ್ಸ್ ಕೊಡ್ತಿರ್ತಾರೆ ಕಾಲೇಜಲ್ಲಿ. ಆ ಬುಕ್ಸ್ನ ಏನು ಮಾಡ್ತಾರೆ ಅಂದರೆ, ಆ ಸೀನಿಯರ್ಸು ಅವ್ರ ಜೂನಿಯರ್ಸ್ಗೆ ಕೊಡೋವಂಥದ್ದು. ಈಗ SC/ST ಬುಕ್ಸ್ ಬರೋಂಥದ್ದು ಪ್ರತಿ ವರ್ಷ ಬರುತ್ತೆ, ಬಟ್ ಲೇಟಾಗಿ ಬರುತ್ತೆ. ಅಲ್ಲಿವರೆಗೆ ಏನು ಮಾಡೋದು? ಯಾವುದ್ರಲ್ಲಿ ಓದೋದು? ಸೀನಿಯರ್ಸು ನಿಮಗೆ ಬುಕ್ಸ್ನ ಫ್ರೀಯಾಗಿ ಕೊಡ್ತಾರೆ ಒಂದಷ್ಟು ಕಾಲೇಜಸ್ಸಲ್ಲಿ, ಲೈಕ್ BMC. ಓಕೆ, ಅವ್ರು ಕೊಡೋಂಥ ಬುಕ್ಸ್ನ ಈ ಜೂನಿಯರ್ಸ್ ಯೂಸ್ ಮಾಡಿಕೊಂಡು ಅವ್ರಿಗೆ ಹೊಸ್ದಾಗಿ ಬರುತ್ತಲ್ಲ ಆ ಬುಕ್ಸ್ನ, ಅದನ್ನ ನೆಕ್ಸ್ಟ್ ಜೂನಿಯರ್ಸ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆ ರೀತಿ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಇಲ್ಲಿ ನಮ್ಮ ಕಾಲೇಜಸ್ಸಲ್ಲಿ ಬಂದರೆ, ಈವನ್ ಈ ರೀತಿ ಪ್ರತಿಯೊಂದು ಕಾಲೇಜಸ್ಸಲ್ಲೂ ನಡೀತಿರ್ಬೋದು, ಗೊತ್ತಿಲ್ಲ ನನಗೆ ಕರೆಕ್ಟಾಗಿ. ಸೀನಿಯರ್ಸು ಬುಕ್ಸ್ನ ಏನು ಯೂಸ್ ಮಾಡಿರ್ತಾರೆ, ಲೈಕ್ ಕಾಮನಾಗಿ ಬುಕ್ಸ್ನ ಈಗ ತೊಗೊಂಡು ಒಂದು ವರ್ಷನೂ ಈ NCERT ಓದ್ತಿದ್ರಲ್ಲ, ಲೈನ್ ಟು ಲೈನ್ ಫುಲ್ಲು ಮಾರ್ಕ್ ಮಾಡಿ, ಆ ರೀತಿ ಯಾರು ಓದಲ್ಲ. ಲಾಸ್ಟ್ ಒಂದು 2 ಮಂತ್ಸ್ ಅಷ್ಟೇ ಓದ್ತಾರೆ. ಅದನ್ನ ಏನು ಮಾಡ್ತಾರೆ, ಲಾಸ್ಟ್ 2 ಮಂತ್ಸಲ್ಲಿ ಎಲ್ಲೋ ಒಂದು ಚೂರು ಪೆನ್ಸಿಲಲ್ಲಿ ಮಾರ್ಕ್ ಹಾಕಿರ್ತಾರೆ, ಎಲ್ಲ ಹೊಸ ಬುಕ್ ರೀತಿ ಇರುತ್ತೆ. ಆ ಬುಕ್ಸ್ನ ಅವ್ರ ಜೂನಿಯರ್ಸ್ಗೆ ಸೇಲ್ ಮಾಡ್ತಾರೆ. ಎಷ್ಟಕ್ಕೆ ಸೇಲ್ ಮಾಡ್ತಾರೆ? ನಿಮಗೆ ಆಫ್ ರೇಟಿಗೆ ಸಿಗ್ಬೋದು. ಈಗ 1000 ಕೊಟ್ಟು ಅವ್ರು ತೊಗೊಂಡಿದ್ರೆ ನಿಮಗೆ 500 ಕೊಡ್ಬೋದು, ಅವರು 700 ಕೊಡ್ಬೋದು. ಇಟ್ ಡಿಪೆಂಡ್ಸ್. ಈಗ ಹೊಸ ಬುಕ್ ಇತ್ತು, ಫುಲ್ಲು ಅವ್ರು ಓಪನೂ ಮಾಡಿಲ್ಲ, ಸುಮ್ಮನೆ ಇಟ್ಕೊಬಿಟ್ಟಿದ್ದಾರೆ. ಆ ಬುಕ್ ತೊಗೊಂಡು ಅವ್ರಿಗೆ ಯೂಸ್ ಆಗಲಿಲ್ಲ. ಆ ವರ್ಷ ಯೂಸ್ ಮಾಡಬೇಕಂತ ಇಟ್ಕೊಂಡು ಯೂಸೇ ಮಾಡಲಿಲ್ಲ, ಲಾಸ್ಟ್ವರೆಗೆ ಜೂನಿಯರ್ಸು ಕೊಡೋಣ ಅಂತ ಇಟ್ಕೊಬಿಟ್ರು ಅಂದ್ಕೊಳ್ಳಿ. ಅಂಥ ಬುಕ್ಸ್ನ ನಿಮಗೆ 80%ಗೆ ಕೊಡ್ಬೋದು. ನೀವು ಆನ್ಲೈನಲ್ಲಿ ತೊಗೊಂಡು ಏನಕ್ಕೆ ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದು? ಅಲ್ಲಿ ನಿಮಗೆ 80% ಇಲ್ಲ 70%ಗೆ ನಿಮ್ಮ ಸೀನಿಯರ್ಸ್ ಕೊಡ್ತಿರೋದ್ರಿಂದ ನೀವಿಲ್ಲಿ ತಗೊಳ್ಳೋದು ವೇಸ್ಟ್ ಆಗಿಬಿಡುತ್ತೆ ಅಲ್ವಾ? ಮತ್ತು SC/ST ಸ್ಟೂಡೆಂಟ್ಸ್ ಅಂತೂ ಬುಕ್ಸ್ ಬಗ್ಗೆ ಯೋಚನೆ ಮಾಡೋಕ್ಕೋಗ್ಬೇಡಿ ಕಾಲೇಜ್ಗೆ ಬರೋಕ್ಕೂ ಮುಂಚೆ. ಏನಕ್ಕೆ ಅಂದರೆ, ಅವರು ಏನು ಫ್ರೀ ಬುಕ್ಸ್ ಕೊಡ್ತಾರೆ, ಅಲ್ಲಿವರೆಗೆ ನಿಮ್ಮ ಸೀನಿಯರ್ಸು ನಿಮಗೆ ಮೇಂಟೈನ್ ಮಾಡೋಕ್ಕೆ ಅವ್ರದ್ದು ಬುಕ್ಸ್ನ ನಿಮಗೆ ಕೊಡ್ಬೋದು. ಓಕೆ, ಇಲ್ಲ ಅಂದರೆ ಒಂದಷ್ಟು ಕಾಲೇಜಸ್ಸಲ್ಲಿ ಕೊಡಲಿಲ್ಲ ಅಂದರೆ ಇಲ್ಲಿ ಬಂದಮೇಲೆ ತೊಗೊಳ್ಳಿ, ಅರ್ಜೆಂಟ್ ಏನಿಲ್ಲ. ಒಂದು ಸ್ವಲ್ಪ ಕಾಮಾಗಿ ಯೋಚನೆ ಮಾಡಿ ತೊಗೊಳ್ಳಿ. ಓಕೆ, ಇವಾಗ ನಮ್ಮ ಟೀಚರ್ ಏನು ಹೇಳ್ತಿದ್ರು, ಅದು ಒಂದು ಸ್ವಲ್ಪ ಫ್ಲೋ ಆಗಿಬಿಡ್ತು. ನಮ್ಮ ಟೀಚರ್ ಏನು ಹೇಳ್ತಿದ್ರು ಅಂದರೆ, ಫಸ್ಟು ಕಾಲೇಜಿಗೆ ಬರಬೇಕು ಅಲ್ವಾ? ಕಾಲೇಜಿಗೆ ಬಂದಮೇಲೆ ಲೈಬ್ರರಿಗೆ ಹೋಗಬೇಕು. ಈಗ ಒಂದು ಸಬ್ಜೆಕ್ಟ್ ಅಂದ್ಕೊಳ್ಳಿ, 3 ಸಬ್ಜೆಕ್ಟ್ ಇರುತ್ತೆ ಫಸ್ಟ್ ಇಯರಲ್ಲಿ: ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ. ಈಗ ಒಂದು ಫಿಸಿಯಾಲಜಿ ಸಬ್ಜೆಕ್ಟ್ ಅಂತ ಅಂದ್ಕೊಳ್ಳಿ. ನಿಮಗೆ ತುಂಬ ಬುಕ್ಸ್ ಇರುತ್ತೆ ಫಿಸಿಯಾಲಜಿಲಿ. ಬರೀ ಒಂದೇ ಬುಕ್ ಅಂತ ಇರಲ್ಲ, ಟೆಕ್ಸ್ಟ್ ಬುಕ್ಸು ತುಂಬ ಟೆಕ್ಸ್ಟ್ ಬುಕ್ಸ್ ಇರುತ್ತೆ. ಅದು ಎಲ್ಲ ಬುಕ್ಸ್ನೂ ತೊಗೊಳ್ಳೋದು. ಎಲ್ಲ ಬುಕ್ಸ್ನೂ ತೊಗೊಂಡು ಎಲ್ಲ ಬುಕ್ಸಲ್ಲೂ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಟಾಪಿಕ್ನ ಹಿಡಿದು ಆ ಇಂಪಾರ್ಟೆಂಟ್ ಟಾಪಿಕ್ಸ್ನ ನೀವು ಓದೋದು. ಲೈಕ್ ಎಲ್ಲ ಬುಕ್ಕಲ್ಲೂ ಸೇಮ್ ಇಂಪಾರ್ಟೆಂಟ್ ಟಾಪಿಕ್ನ ಓದಬೇಕು. ಆಮೇಲಿಂದ ಅದರಲ್ಲಿ ಯಾವುದರಲ್ಲಿ ನಿಮಗೆ ಚೆನ್ನಾಗಿ ಅರ್ಥ ಆಯಿತು, ಎಲ್ಲದರಲ್ಲೂ ಓದಿರ್ತೀರ, ಯಾವ ಬುಕ್ಕಲ್ಲಿ ನಿಮಗೆ ಲೈಕ್ ಇಟ್ಸ್ ಗುಡ್, ಅಂಡರ್ಸ್ಟ್ಯಾಂಡಬಲ್ ಅಂತ ಅನ್ನಿಸ್ತು, ಅದು ಬೆಸ್ಟ್ ಬುಕ್ ಆಗುತ್ತೆ ನಿಮಗೆ. ಅದು ಎಲ್ರಿಗೂ ಒಂದೇ ಬುಕ್ ಆಗುತ್ತೆ ಅಂತ ಇಲ್ಲ, ಬಟ್ ಮ್ಯಾಕ್ಸಿಮಮ್ ಜನಕ್ಕೆ ಒಂದೇ ಮೆಂಟಾಲಿಟಿ ಎಲ್ಲರಿಗೂ ಇರೋಂಥದ್ದು. ಒಂದು ಕಾಲೇಜಿಗೆ ಬರ್ತಿರೋಂಥದ್ರಲ್ಲಿ ಇಡೀ ಇಂಡಿಯಾದಲ್ಲೇ ಯೂಸ್ ಮಾಡೋಂಥ ಬುಕ್ಸ್ಗಳು ತುಂಬ ಇರ್ತವೆ. ಸೊ ಅದರಿಂದ ಆ ರೀತಿ ಮಾಡೋಕ್ಕೆ ಹೇಳ್ತಾರೆ. ಅದು ತುಂಬ ಜನ ಮಾಡಲ್ಲ. ಕಾಮನಾಗಿ ಅವ್ರ ಸೀನಿಯರ್ಸ್ ಹೇಳೋಂಥದ್ದನ್ನ ಫಾಲೋ ಮಾಡ್ತಾರೆ. ಮತ್ತು ಈಗ ನಾನು ಹೇಳ್ತಿರೋ ರೀತಿ ನಾನೇನು ಹೇಳ್ತೀನಿ ಅದನ್ನ ಫಾಲೋ ಮಾಡ್ತಾರೆ ತುಂಬ ಜನ. ಈಗ ನಾನು 3 ಥರ ಬುಕ್ಸ್ ಹೇಳ್ತೀನಿ. 3 ಸಬ್ಜೆಕ್ಟ್ಗೆ 3 ಥರ ಬುಕ್ಸ್ ಹೇಳ್ತೀನಿ. ಇದರಲ್ಲಿ ನಂದು ಪ್ರಿಫರೆನ್ಸ್ ಏನಿದೆ, ನಾನು ಯಾವ್ದು ಓದ್ತಿದ್ದೀನಿ, ನಮ್ಮ ಸೀನಿಯರ್ಸ್ ಯಾವ್ದು ಓದ್ತಿದ್ರು, ಏಮ್ಸ್ ಡೆಲ್ಲಿಲಿ ಏನು ಓದ್ತಾ ಇದ್ದಾರೆ, ಜಿಪ್ಮರಲ್ಲಿ ಏನು ಓದ್ತಿದ್ದಾರೆ, ಪ್ರತಿಯೊಂದು ಕೇಳಿಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಕಂಪ್ಲೀಟ್ ನೋಡಿ. ಇವಾಗ ಅನಾಟಮಿಲಿ ನಾರ್ಮಲಾಗಿ ಫಸ್ಟ್ ಇಯರಲ್ಲಿ ಓದೋಂಥ ಬುಕ್ಸ್ ಯಾವುದು ಅಂದರೆ 2 ಬುಕ್ಸ್ ಇದೆ ಕಾಮನಾಗಿ: BD ಚೌರಾಸಿಯಾ ಮತ್ತು ವಿಶ್ರಾಮ್ ಸಿಂಗ್. ಓಕೆ, BDC ಮತ್ತು ವಿಶ್ರಾಮ್ ಸಿಂಗ್ ಇವೆರಡು ಕಾಮನ್ಲಿ ಯೂಸ್ಡ್ ಬೈ ಫಸ್ಟ್ ಇಯರ್ ಸ್ಟೂಡೆಂಟ್ಸ್, ಏಕೆಂದರೆ ಇದೇ ಅರ್ಥ ಆಗೋಂಥದ್ದು. ಇನ್ನು ನೆಕ್ಸ್ಟು ಸ್ಟ್ಯಾಂಡರ್ಡ್ ಬುಕ್ ಬಂದರೆ ಗ್ರೇಸ್ ಅನಾಟಮಿ ಅಂತ ಬರುತ್ತೆ.
ಗ್ರೇಸ್ ಅನಾಟಮಿ ಇದು ಗೋಲ್ಡ್ ಸ್ಟ್ಯಾಂಡರ್ಡ್ ಬುಕ್. ಇದನ್ನ ಕಾಮನಾಗಿ ಯಾರು ಫಸ್ಟ್ ಇಯರ್ ಅವ್ರು ಯೂಸ್ ಮಾಡಲ್ಲ. ಓಕೆ, ಯೂಸ್ ಮಾಡಲೇಬಾರ್ದು ಅಂತ ಏನಿಲ್ಲ, ಕಾಮನಾಗಿ ಮಾಡಲ್ಲ, ಬೇಕಾದರೆ ಮಾಡ್ಬೋದು. ಇದರಲ್ಲಿ ಏನು ಪ್ರಾಬ್ಲಮ್ ಇರುತ್ತೆ ಅಂತ ಅಂದರೆ, ನೀವು ಈಗ ಓದಿದ್ರೆ ಲೈಕ್ ಅರ್ಥ ಅಂತೂ ಕ್ಲೀನಾಗಿ ಆಗುತ್ತೆ. ಈವನ್ ಬೆಟರ್ ದ್ಯಾನ್ BDC ಆ್ಯಂಡ್ ವಿಶ್ರಾಮ್ ಸಿಂಗ್ ನಿಮಗೆ ಗ್ರೇಸ್ ಅನಾಟಮಿಲಿ ತುಂಬ ಚೆನ್ನಾಗಿ ಅರ್ಥ ಆಗ್ಬೋದು. ಬಟ್ ನೀವು ಎಕ್ಸಾಮಲ್ಲಿ ಬರೆಯೋಕ್ಕಾಗಲ್ಲ. ಲೈಕ್ ಪಾಯಿಂಟ್ ವೈಸು ನೀವು ಏನು ಆನ್ಸರ್ಸ್ ಬರೆಯೋಕ್ಕಾಗಲ್ಲ ಕೇಳೋಂಥ ಕ್ವಶನ್ಸ್ನ. ಲೈಕ್ ಇಲ್ಲಿ BDC ವಿಶ್ರಾಮ್ ಸಿಂಗಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಆನ್ಸರ್ಸ್ ಇರುತ್ತೆ. ಮತ್ತು ನೀವು ಅನ್ಕೋಬೋದು ನಾನು ಎಕ್ಸಾಮ್ಗೋಸ್ಕರ ಓದ್ತಿಲ್ಲ, ನಾಲೆಡ್ಜ್ಗೋಸ್ಕರ ಓದ್ತಿದ್ದೀನಿ ಅಂತ. ಆ ನಾಲೆಡ್ಜು ನೀವು ಫಸ್ಟ್ ಇಯರಲ್ಲೇ ತೊಗೋಬೇಕಂತ ಏನಿಲ್ಲ. ಇವಾಗ ಫಸ್ಟ್ ಇಯರಲ್ಲಿ ಎಕ್ಸಾಮ್ಗೋಸ್ಕರ ಓದಿ, ನೆಕ್ಸ್ಟ್ ನೀವು PG ಪ್ರಿಪ್ರೇಷನ್ ಅದು ಇದು ಏನಾದರೂ ಇರುತ್ತಲ್ಲ, ಆ ಟೈಮಲ್ಲಿ ನೀವು ಗೋಲ್ಡ್ ಸ್ಟ್ಯಾಂಡರ್ಡ್ ಬುಕ್ಸ್ಗಳನ್ನ ಯೂಸ್ ಮಾಡ್ಬೋದು. ಇಲ್ಲಿ ತೋರಿಸಿರೋಂಥ ಬುಕ್ಸು ಸದ್ಯಕ್ಕೆ ಫಸ್ಟ್ ಇಯರ್ ರೀತಿಯೇ ಥಿಂಕ್ ಮಾಡಿ. ಯಾಕೆಂದರೆ ಇದು ನಾರ್ಮಲ್ 11th 12th ಅಲ್ಲ, ಒಂದು ಸ್ವಲ್ಪ ಲೆವೆಲ್ ಬೇರೆ ಇರುತ್ತೆ. ಅದಕ್ಕೆ ಅಡ್ಜಸ್ಟ್ ಆಗಬೇಕು ಫಸ್ಟು. ಅದು ಅಡ್ಜಸ್ಟ್ ಆದಮೇಲೆ ನೀವು ಸ್ಟ್ಯಾಂಡರ್ಡ್ ಬುಕ್ಸ್ಗೆ ರೆಫರ್ ಮಾಡ್ಬೋದು. ಫಾರ್ ಎಕ್ಸಾಮ್ ಪರ್ಪಸ್ಸು ಸೆಲೆಕ್ಟಿವ್ ಅನಾಟಮಿ ಅಂತ ಇರುತ್ತೆ. ಈ ಬುಕ್ ಯೂಸ್ ಮಾಡ್ಬೋದು. ಕಾಮನಾಗಿ ಎಲ್ಲರೂ ಯೂಸ್ ಮಾಡಲ್ಲ ಸೆಲೆಕ್ಟಿವ್ ಅನಾಟಮಿ. ಕಾಮನಾಗಿ ವಿಶ್ರಾಮ್ ಸಿಂಗ್ ಮತ್ತು BDC ಇವೆರಡನ್ನ ಯೂಸ್ ಮಾಡ್ತಾರೆ. ಈಗ ಫಿಸಿಯಾಲಜಿಗೆ ಬರೋದಾದರೆ ನಾರ್ಮಲ್ ಆಗಿ ಯೂಸ್ ಮಾಡೋಂಥ ಬುಕ್ಸ್ ಬಂದು GK ಪಾಲ್. ಇದು ಆಲ್ ಓವರ್ ಇಂಡಿಯಾ ಯೂಸ್ ಮಾಡ್ತಾರೆ. ಇದು ಅಷ್ಟೇ BDC ಮತ್ತು ವಿಶ್ರಾಮ್ ಸಿಂಗಿಗೆ ಅದೇ ರೀತಿ ಆಲ್ ಓವರ್ ಇಂಡಿಯಾ GK ಪಾಲು ಯೂಸ್ ಮಾಡ್ತಾರೆ. ಮತ್ತು ವೆಂಕಟೇಶ್ ಮತ್ತು ಸುಧಾಕರ್ ಅಂತ ಒಂದು ಬುಕ್ ಇದೆ. ಇದು ಚೆನ್ನಾಗಿದೆ ಬುಕ್ಕು, ಅದನ್ನು ಯೂಸ್ ಮಾಡ್ತಾರೆ. ಕಾಮನಾಗಿ ಸೌತ್ ಇಂಡಿಯಾದವರು ಯೂಸ್ ಮಾಡ್ತಾರೆ. ನೆಕ್ಸ್ಟು ಸ್ಟ್ಯಾಂಡರ್ಡ್ ಬುಕ್ ನೋಡೋದಾದರೆ ಗೈಟನ್ ಆ್ಯಂಡ್ ಗೆನಾಂಗ್ 2 ಬುಕ್ಕು. ಇದು ಗೈಟನ್ ಬೇರೆ, ಗೆನಾಂಗ್ ಬೇರೆ. ಇವು ಗೋಲ್ಡ್ ಸ್ಟ್ಯಾಂಡರ್ಡು. ಇದನ್ನ ಕಾಮನಾಗಿ ಗೈಟನ್ನ ನೀವು ಓದಬಹುದು, ಲೈಕ್ ಫಸ್ಟ್ ಇಯರಲ್ಲೇ ಓದ್ಬೋದು, ಬಟ್ ಕಾಮನಾಗಿ ಪ್ರಿಫರ್ ಮಾಡಲ್ಲ ನಾವು. ನೆಕ್ಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದರೆ ಶಂಭುಲಿಂಗಮ್ ಅಂತ ಒಂದು ಬುಕ್ ಇರುತ್ತೆ. ನೆಕ್ಸ್ಟು ಬಯೋಕೆಮಿಸ್ಟ್ರಿ ನೋಡೋದಾದರೆ ನಾರ್ಮಲಾಗಿ ವಾಸುದೇವನ್ ಮತ್ತು ರಫಿ ಓದ್ಬೋದು. ಬಟ್ ಸ್ಟ್ಯಾಂಡರ್ಡ್ ಬುಕ್ ಬಂದು ಲಿಪಿನ್ ಕಾಟ್ ಅಂತ ಬರುತ್ತೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಂದು RM ಪ್ರಸಾದ್. ಈಗ ಇಷ್ಟು ಬುಕ್ಸ್ ಇದೆ, ಬಟ್ ಕಾಮನಾಗಿ ಯಾವ್ದು ಯೂಸ್ ಮಾಡ್ತೀವಿ ಅಂತ ನೋಡೋದಾದರೆ ಅನಾಟಮಿಲಿ BDC ಮತ್ತು ವಿಶ್ರಾಮ್ ಸಿಂಗೆ ಯೂಸ್ ಮಾಡೋವಂಥದ್ದು. ನಮ್ಮ ಕಾಲೇಜಲ್ಲಿ ಈವನ್ ನೀವು ಯಾವ ಕಾಲೇಜ್ಗೆ ಹೋದ್ರೂ ಇದೇ ಯೂಸ್ ಮಾಡ್ತಾರೆ. ಈವನ್ ಏಮ್ಸ್ ಡೆಲ್ಲಿಲೂ ಇದೇ ಯೂಸ್ ಮಾಡ್ತಾರೆ ಕಾಮನಾಗಿ. ಬಟ್ ಅಲ್ಲಿನೂ ಸ್ಪೆಷಲ್ ಸ್ಟೂಡೆಂಟ್ಸ್ ಇರ್ತಾರೆ, ಅವರು ತುಂಬ ಮೋಟಿವೇಶನ್ ಇಟ್ಕೊಂಡು ಗ್ರೇಸ್ ಅನಾಟಮಿ ಓದ್ಬೋದು. ಬಟ್ ಸೆಲೆಕ್ಟಿವ್ ಅನಾಟಮಿ ತುಂಬ ಕಮ್ಮಿ ಜನ ಓದ್ತಾರೆ. ನೆಕ್ಸ್ಟು ಫಿಸಿಯಾಲಜಿಗೆ ಬಂದರೆ ನೀವು ಎಲ್ಲ ಕಡೆ ಎಲ್ಲಿ ಕೇಳಿದ್ರೂ GK ಪಾಲ್ ಓದ್ತಾರೆ. ಬಟ್ GK ಪಾಲ್ ಲ್ಯಾಂಗ್ವೇಜ್ ಏನಿದೆ ಅಷ್ಟು ಒಂದು ಸ್ವಲ್ಪ ಲೈಕ್ ಎಕ್ಸ್ಪ್ಲನೇಷನ್ ಅಷ್ಟು ಕರೆಕ್ಟ್ ಅನಿಸಲ್ಲ ಕಂಪೇರ್ ಟು ವೆಂಕಟೇಶ್ ಆ್ಯಂಡ್ ಸುಧಾಕರ್. ಇದು ನಮ್ಮ ಕಾಲೇಜಲ್ಲಿ ತುಂಬ ಯೂಸ್ ಮಾಡ್ತೀವಿ, ವೆಂಕಟೇಶ್ ಆ್ಯಂಡ್ ಸುಧಾಕರ್. ಕಾಮನಾಗಿ ಬೇರೆ ಕಡೆ ಬುಕ್ಸು ಇದನ್ನ ತುಂಬ ಜನ ರೆಫರೇ ಮಾಡಿರಲ್ಲ. ಬಟ್ ಈ ಬುಕ್ ತುಂಬ ಚೆನ್ನಾಗಿದೆ, ಒಂದು ಸರಿ ಚೆಕ್ ಮಾಡಿ ನೋಡಿ. PDF ಡೌನ್ಲೋಡ್ ಮಾಡಿಕೊಂಡು ನೀವು ಒಂದು ಸರಿ ಓದಿ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಮತ್ತು ಗೈಟನ್ ಆ್ಯಂಡ್ ಗೆನಾಂಗು ಸಹ ಯೂಸ್ ಮಾಡ್ತಾರೆ ತುಂಬ ಜನ. ಪ್ರತಿಯೊಂದು ಕಾಲೇಜಸ್ಸಲ್ಲೂ ಓದ್ತಾರೆ, ಒಂದು 2-3 ಜನ ಕಾಮನಾಗಿ ಓದ್ತಾರೆ. ಶಂಭುಲಿಂಗಮ್ ಒಂದು ಸ್ವಲ್ಪ ಕಮ್ಮಿ. ಓಕೆ, GK ಪಾಲ್ ಆಲ್ ಓವರ್ ಇಂಡಿಯಾ ಓದ್ತಾರೆ. ಮತ್ತು ಬಯೋಕೆಮಿಸ್ಟ್ರಿಗೆ ನೋಡೋದಾದರೆ ವಾಸುದೇವನ್ ಆಲ್ ಓವರ್ ಇಂಡಿಯಾ ಯೂಸ್ ಮಾಡ್ತಾರೆ, ವಾಸುದೇವನ್. ಓಕೆ, ಮತ್ತು ಲಿಪಿನ್ ಕಾಟ್ ಎಲ್ಲ ಓದಲ್ಲ ಕಾಮನಾಗಿ, ರಫಿನೂ ಓದಲ್ಲ, ಲಿಪಿನ್ ಕಾಟ್ ಓದಲ್ಲ. ಬಟ್ ಇದು ಮಾತ್ರ ಕರ್ನಾಟಕದಲ್ಲಿ ಭಾರಿ ಯೂಸ್ ಮಾಡ್ತಾರೆ. ಬಟ್ ಟೀಚರ್ಸ್ ಯಾರಿಗೂ ಹೇಳ್ಬಾರ್ದು ಈ ಬುಕ್ ಯೂಸ್ ಮಾಡ್ತಿದ್ದೀವಿ ಅಂತ. ಯಾಕೆಂದರೆ ಟೀಚರ್ಸು ಈ ಬುಕ್ನ ಪ್ರಿಫರ್ ಮಾಡೋಕ್ಕೆ ಬಿಡಲ್ಲ. RM ಪ್ರಸಾದ್ ಅಂತ ಬುಕ್ಕು. ಓಕೆ, ಈ ಬುಕ್ಕು ಅಲ್ಟಿಮೇಟ್ ನಿಮಗೆ ಬಯೋಕೆಮಿಸ್ಟ್ರಿ ಅಂದರೆ RM ಪ್ರಸಾದ್ ಅಷ್ಟೇ, ಆ ರೀತಿ ಇರುತ್ತೆ. ಬಟ್ ಇದನ್ನ ತುಂಬ ಟೀಚರ್ಸ್ ಪ್ರಿಫರ್ ಮಾಡಲ್ಲ. ಏನಕ್ಕೆ ಅಂದರೆ ಆ ಸಬ್ಜೆಕ್ಟಲ್ಲಿ ಕ್ಲಿನಿಕಲ್ ಇಂಪಾರ್ಟೆನ್ಸು ಒಂದು ಸ್ವಲ್ಪ ಕಮ್ಮಿ ಕೊಡ್ತಾರೆ ಅಂತ ಹೇಳಿ ಒಂದು ಸ್ವಲ್ಪ ಬಯೋಕೆಮಿಸ್ಟ್ರಿಲಿ ಯೂಸ್ ಮಾಡೋಕ್ಕೆ ಬಿಡಲ್ಲ ಕಾಮನಾಗಿ. ನೀವು ಕ್ಲಾಸಲ್ಲಿ ಯೂಸ್ ಮಾಡ್ತಿದ್ದೀರಾ ಅಂದರೆ ಎಕ್ಸಾಮ್ ಕ್ಲಾಸಲ್ಲಿ ಹೋಗಿ ನಾನು ಇದು ಯೂಸ್ ಮಾಡ್ತೀನಿ ಅಂತ ಯಾವುದೇ ಕಾರಣಕ್ಕೂ ಹೇಳ್ಬೇಡಿ. ಬಟ್ ಇದು ಬೆಸ್ಟ್ ಬುಕ್, ನಿಜವಾಗ್ಲೂ ಬೆಸ್ಟ್. ಇದನ್ನ ಈವನ್ ಏನಕ್ಕೆ ಯೂಸ್ ಮಾಡೋಕ್ಕೆ ಬಿಡಲ್ಲ ಅಂತ ಕಾಮನ್ ರೀಸನ್ ಬಂದು ಇದನ್ನ ಎಲ್ಲರೂ ಯೂಸ್ ಮಾಡ್ತಾರೆ. ಲೈಕ್ ನರ್ಸಿಂಗ್ ಸ್ಟೂಡೆಂಟ್ಸ್ ಯೂಸ್ ಮಾಡ್ತಾರೆ. ಈಗ ಬಯೋಕೆಮಿಸ್ಟ್ರಿ ಕಾಮನ್ ಸಬ್ಜೆಕ್ಟ್ ಅಲ್ಲ, ಅವರು ಯೂಸ್ ಮಾಡ್ತಾರೆ. ಡಿಫ್ರೆನ್ಸ್ ಬರಲ್ಲ ಅಂತ ಹೇಳಿ ಟೀಚರ್ಸ್ ಯೂಸ್ ಮಾಡೋಕ್ಕೆ ಬಿಡಲ್ಲ. ನೆಕ್ಸ್ಟು ಇದರಲ್ಲಿ ನಮ್ಮದು ಪರ್ಸ್ನಲ್ ಚಾಯ್ಸ್ ಬಂದು ಇದು. ಬೇಕಾದರೆ GK ಪಾಲ್ಗೆ ಹೋಗ್ಬೋದು. ಇದಿಷ್ಟು ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳಿ. ಮತ್ತು ನೋಡ್ಬಿಟ್ಟ ತಕ್ಷಣ ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಬುಕ್ಸ್ ಆರ್ಡರ್ ಮಾಡ್ಕೊಂಡು ಈಗಲೇ ಓದೋಕ್ಕೆ ಸ್ಟಾರ್ಟ್ ಮಾಡೋದಲ್ಲಪ್ಪ. ಬನ್ನಿ ಕಾಮಾಗಿ, ಈ ಬುಕ್ಸ್ನ ಕಾಮನಾಗಿ ಎಲ್ಲ ಕಡೆ ಪ್ರಿಫರ್ ಮಾಡ್ತಾರೆ. ಇಲ್ಲಿ ಮೆಡಿಕಲ್ ಕಾಲೇಜ್ಗೆ ಜಾಯ್ನ್ ಆದಮೇಲೆ ನೀವು ಈ ಬುಕ್ಸ್ನ ಡೈರೆಕ್ಟಾಗಿ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅಂದರೆ 3-4 ಬುಕ್ನ ಕಂಪೇರ್ ಮಾಡಿ ನೋಡ್ದೇ ನೀವು ಇದನ್ನ ಸ್ಟಾರ್ಟ್ ಮಾಡ್ಬೋದು. RM ಪ್ರಸಾದ್ ಬಯೋಕೆಮಿಸ್ಟ್ರಿಗೆ. ಇದರಲ್ಲಿ BDC ಇಲ್ಲ ವಾಸುದೇವನ್ನು, 2 ಸೇಮ್ ಬುಕ್ಸೇ. ಯಾಕೆ ಒಂದೇ ಇದರಿಂದ ಬ್ರ್ಯಾಂಡಿಂದ ಬರೋಂಥದ್ದು. ನಾವು ಕಾಮನಾಗಿ ವಿಶ್ರಾಮ್ ಸಿಂಗು ಜಾಸ್ತಿ ಪ್ರಿಫರ್ ಮಾಡ್ತೀವಿ BDCಗಿಂತ. ನೆಕ್ಸ್ಟು ಫಿಸಿಯಾಲಜಿಲಿ ಬಂದು ನೀವು GK ಪಾಲು ಯೂಸ್ ಮಾಡ್ಬೋದು, ಆಲ್ ಓವರ್ ಇಂಡಿಯಾ ಯೂಸ್ ಮಾಡ್ತಾರೆ. ವೆಂಕಟೇಶ್ ಆ್ಯಂಡ್ ಸುಧಾಕರ್ ಯು ಕ್ಯಾನ್ ಟ್ರೈ. ಇದು ಸೌತ್ ಇಂಡಿಯಾದವ್ರು ಬರ್ದಿರೋದು ಅನಿಸುತ್ತೆ. ಕ್ಲೀನಾಗಿದೆ. ಲ್ಯಾಂಗ್ವೇಜ್ ಹೇಗಿದೆ ಅಂದರೆ ನಿಮಗೆ
ಕ್ಲೀನಾಗಿ ಅಂಡರ್ಸ್ಟ್ಯಾಂಡೇಬಲ್ ಲ್ಯಾಂಗ್ವೇಜ್ ಇದೆ. ಈವನ್ ಯು ಕ್ಯಾನ್ ಯೂಸ್ ವಾಸುದೇವನ್, ಇಟ್ಸ್ ಎ ಗುಡ್ ಬುಕ್. ಆರ್ ಎಂ ಪ್ರಸಾದ್ ಇಲ್ಲ ಅಂದರೆ ವಾಸುದೇವನ್. ಇಷ್ಟು ಬುಕ್ಸ್ ಬಗ್ಗೆ ಆಯಿತು ಇನ್ಫಾರ್ಮೇಷನ್ನು. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಏನು ಥಿಂಗ್ಸು ತೊಗೊಬರಬೇಕು ಕಾಲೇಜಿಗೆ ಬರಬೇಕಾದ್ರೆ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ಸ್. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಡೌಟಲ್ಲಿದ್ದರು ಅಂದರೆ ಅವ್ರಿಗೂ ಸೆಂಡ್ ಮಾಡಿ ವೀಡಿಯೋನ ನೋಡಲಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ.